ಸಾಮಾಜಿಕ ನ್ಯಾಯಕ್ಕಾಗಿ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ 3 ಕಾರ್ಯಕ್ರಮವು ಇಂದು ಅಂದರೆ ಡಿಸೆಂಬರ್ 13, 2025 ನಡೆಯುತ್ತಿದೆ. ಈ ಜಾಥಾವನ್ನು ಎಸ್ಡಿಪಿಐ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷವು ಆಯೋಜಿಸುತ್ತಿದೆ. ಇದು ಬೆಳಗಾವಿಯಲ್ಲಿ ನಡೆಯುತ್ತಿರುವ ರಾಜ್ಯ ವಿಧಾನಮಂಡಲದ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳೆಯಲು ಹಮ್ಮಿಕೊಂಡಿರುವ ಒಂದು ಪ್ರತಿಭಟನಾ ಮಾರ್ಚ್ ಆಗಿದೆ. ಈ ಜಾಥಾದ ಪ್ರಮುಖ ಬೇಡಿಕೆಗಳು ಸಾಮಾಜಿಕ ನ್ಯಾಯ ಮತ್ತು ಅಹಿಂದ ಸಮುದಾಯಗಳಿಗೆ ಸಂಬಂಧಿಸಿವೆ. 2B ಮೀಸಲಾತಿ, ಮುಸ್ಲಿಂ ಸಮುದಾಯಕ್ಕೆ ನೀಡಲಾಗಿದ್ದ 2B ಮೀಸಲಾತಿಯನ್ನು ಮರುಸ್ಥಾಪಿಸಿ 8% ಹೆಚ್ಚಿಸಬೇಕು. ರಾಜ್ಯದಲ್ಲಿ ವಿವಾದಾತ್ಮಕ SIR ಅನ್ನು ಜಾರಿಗೊಳಿಸುವುದಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಬೇಕು. ಒಳ ಮೀಸಲಾತಿ, ಪರಿಶಿಷ್ಟ ಜಾತಿಗಳಿಗೆ SC ಸಂಬಂಧಿಸಿದ ಒಳ ಮೀಸಲಾತಿ ಸಮಸ್ಯೆಯನ್ನು ಕೂಡಲೇ ಪರಿಹರಿಸಬೇಕು. ಜಾನುವಾರು ಪ್ರತಿಬಂಧಕ ಕಾನೂನು, ರೈತ ವಿರೋಧಿ ಎನ್ನಲಾದ ಜಾನುವಾರು ಪ್ರತಿಬಂಧಕ ಕಾಯ್ದೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಎಂದು ಬೇಡಿಕೆ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಕಿತ್ತೂರಿನಿಂದ ಬೆಳಿಗ್ಗೆ ಚೆನ್ನಮ್ಮರವರ ಪುತ್ತಳಿಗೆ ಉಪಹಾರವನ್ನು ಮಾಲಾರ್ಪಣೆ ಮಾಡಿಕೊಂಡು ನಮ್ಮ ಇವತ್ತಿನ ಹೋರಾಟಕ್ಕೆ ಚಾಲನೆ ಮಾಡಿದ್ದೇವೆ. ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾವನ್ನು ಸಾಮಾಜಿಕ ನ್ಯಾಯಕ್ಕಾಗಿ ಕಳೆದ 3ನೇ ಬಾರಿಗೆ ನಾವು ಮಾಡ್ತಾ ಇದ್ದೇವೆ. ವಿವಿಧ ಬೇಡಿಕೆಗಳನ್ನ ಇಟ್ಟುಕೊಂಡಿದ್ದೇವೆ. ಪ್ರಮುಖವಾಗಿ 2B ಮೀಸಲಾತಿ, ಮುಸಲ್ಮಾನರ 2B ಮೀಸಲಾತಿ ಏನಿದೆ ಬಿಜೆಪಿ ಸರ್ಕಾರ ಕಸಿದುಕೊಂಡಿತ್ತು, ಅಧಿಕಾರಕ್ಕೆ ಬಂದಾಗಲೇ ನಾವು ಮರುಸ್ಥಾಪಿಸುತ್ತೇವೆ ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ಸ್ವತಃ ಸಿದ್ದರಾಮಯ್ಯರವರೇ ಹೇಳಿಕೊಂಡಿದ್ರು. ಆದರೆ ಅವರು ಆ ಮತ್ತಿಗೆ ಇದುವರೆಗೆ ಬದ್ಧರಾಗಲಿಲ್ಲ. ಆ ವಂಚನೆತನೆಯನ್ನು ಬದಿಗಿಟ್ಟು ಇನ್ನಾದರೂ ಈ ಸಮುದಾಯದೊಂದಿಗೆ ಋಣವನ್ನು ತೀರಿಸಲಿಕ್ಕೆ ಸಿದ್ದರಾಮಯ್ಯರವರು ಹೊರಗಬೇಕಂತ ನಾವು ಕೇಳಿಕೊಳ್ತಾ ಇದ್ದೇವೆ. ಇನ್ನೊಂದು ಬೇಡಿಕೆ ಏನಂತ ಹೇಳಿದ್ರೆ ಒಳ ಮೀಸಲಾತಿ ಈಗಾಗಲೇ ಘೋಷಣೆ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಗೊಂದಲಗಳಿವೆ. ದಲಿತ ಹೋರಾಟಗಾರರು ಬಹಳಷ್ಟು ಬಾರಿ ಬೇಡಿಕೆ ಇಟ್ಟರು ಕೂಡ ಆ ಗೊಂದಲವನ್ನು ನಿವಾರಣೆ ಮಾಡ್ತಾ ಇಲ್ಲ, ಬಗೆಹರಿಸ್ತಾ ಇಲ್ಲ. ಹಾಗಾಗಿ ಆ ಗೊಂದಲವನ್ನು ನಿವಾರಿಸಿಕೊಂಡು ಅವರಿಗೆ ಒಳ ಮೀಸಲಾತಿಯನ್ನು ಉಪಯೋಗಿಸುವ ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ಮಾಡಬೇಕೆಂದು ನಾವು ಕೇಳ್ತಾ ಇರುವಂತದ್ದು. ಅದೇ ರೀತಿಯಲ್ಲಿ ರೈತ ವಿರೋಧಿಯಾದಂಥ ಜಾನುವಾರು ಪ್ರತಿಬಂಧಕ ಕಾಯ್ದೆ ಏನು ಆಂಟಿ ಕೌನ್ಸಿಲರ್ ಬಿಲ್ ಇದೆ ಏನಿದೆ ಇದನ್ನು ರದ್ದುಪಡಿಸಬೇಕು. ಇದು ಬಿಜೆಪಿ ಪಾಲರೈಸೇಷನ್ಗೆ ಬೇಕಾಗಿ ಮಾಡಿದಂಥ ಒಂದು ಅವರ ಕೋಮು ಮನಸ್ಥಿತಿಯಿಂದಾಗಿ ಬಂದಂಥ ಒಂದು ಅಜೆಂಡಾದ ಭಾಗವಾದಂಥ ಒಂದು ಬಿಲ್ಲು ಕಾಯ್ದೆ ಇದು. ಈ ಕಾಯ್ದೆ ಖಂಡಿತವಾಗಿ ಕೂಡ ಸಂವಿಧಾನ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಯಾರು ತಿನ್ನುವ ಹಕ್ಕಿಗಾಗಲಿ ಅಥವಾ ರೈತರ ಹೊಟ್ಟೆಗೆ ಕಲ್ಲು ಹಾಕುವಂತ ಮಸೂದೆಗಳನ್ನು ಸಂವಿಧಾನ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ರೈತ ವಿರೋಧಿಯಾದಂಥ ಜಾನುವಾರು ಪ್ರತಿಬಂಧಕ ಕಾಯ್ದೆ ಏನಿದೆ ಇದನ್ನು ಸರ್ಕಾರ ಹಿಂಪಡೆಯಬೇಕು. ಅದೇ ರೀತಿಯಲ್ಲಿ ಈಗಾಗಲೇ ಹಲವಾರು ಹುದ್ದೆಗಳು ಬಾಕಿ ಬಿದ್ದಿದೆ, ಭರ್ತಿ ಆಗಲಿಲ್ಲ. ಇಲ್ಲಿ ಸಿದ್ದರಾಮಯ್ಯನವರು ಹೇಳಿದರೆ 50,000 ಹುದ್ದೆಗಳಿವೆ ಅಂತೇಳಿ ಭರ್ತಿ ಆಗಲಿಕ್ಕೆ. ಈ 50,000 ಹುದ್ದೆಗಳಾದರೆ 50,000 ಹುದ್ದೆಗಳನ್ನು ಇವರು ನೀಡಿದರೆ 50,000 ಕುಟುಂಬಗಳು ಇಲ್ಲಿ ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. 50,000 ಕುಟುಂಬ ಬೆಳೆದರೆ ಸಮಾಜ ಬೆಳೆಯುತ್ತೆ, ರಾಜ್ಯ ಬೆಳೆಯುತ್ತೆ, ದೇಶ ಬೆಳೆಯುತ್ತೆ. ಹಾಗಾಗಿ ಸರ್ಕಾರದೊಂದಿಗೆ ನಾವು ಹೇಳ್ತಾ ಇರುವಂತಹದ್ದು SIR ಅನ್ನು ಕೂಡ ತರಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ಬಿಜೆಪಿ ಸರ್ಕಾರ NRC ಮತ್ತು CIಯಲ್ಲಿ ಸೋತು ಸುಣ್ಣವಾದ ನಂತರ ಅದರ ಹೋರಾಟಗಾರರನ್ನ ಅಮಾಯಕ ನಾಯಕರುಗಳನ್ನ ಅಂದು ಎದುರು ವಿರುದ್ಧ ನಿಂತವರನ್ನ ಜೈಲಿಗೆ ಅಟ್ಟಿದ ನಂತರ ಅವರೆಲ್ಲರನ್ನ ಬಂಧನದಲ್ಲಿ ಇರಿಸಿಕೊಂಡು ಈಗ SIR ಅನ್ನು ತರಲಿಕ್ಕೆ ಹೊರಟಿದೆ. ಆ ಮೂಲಕ ದಲಿತರ, ಅಲ್ಪಸಂಖ್ಯಾತರ, ಆದಿವಾಸಿಗಳ ಏನು ಮತದಾನ ಮಾಡುವಂತಹ ಹಕ್ಕೇನಿದೆ ಅದನ್ನು ಕಸಿದುಕೊಳ್ಳುವಂತ, ಅವರ ನಾಗರಿಕತೆಯನ್ನು ಕಸಿದುಕೊಳ್ಳುವಂತ ಒಂದು ಹುನ್ನಾರದ ಭಾಗವಾಗಿ SIR ಅನ್ನು ತರ್ತಾ ಇದೆ. ಈಗಾಗಲೇ ಬಹಳಷ್ಟು ರಾಜ್ಯಗಳಲ್ಲಿ ಇದು ಜಾರಿಯಾಗಿದೆ. ನಾವು ಕರ್ನಾಟಕ ಸರ್ಕಾರದಲ್ಲಿ ಹೇಳುವಂತಹದ್ದು SIR ಅನ್ನು ಒಪ್ಪಿಕೊಳ್ಳಬಾರದು, ಕರ್ನಾಟಕದಲ್ಲಿ ಜಾರಿಗೊಳಿಸುವುದಿಲ್ಲ, ಯಾವುದೇ ಕಾರಣಕ್ಕೆ ನಾವು ಜಾರಿಗೊಳಿಸುವುದಿಲ್ಲ ಅನ್ನುವಂಥ ನಿರ್ಣಯವನ್ನು ಕೈಗೊಳ್ಳಬೇಕಂತೇಳಿ ಇಷ್ಟು ಬೇಡಿಕೆಗಳನ್ನ ಇಟ್ಟುಕೊಂಡು ನಾವು ಈಗಾಗಲೇ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಮಾತಿಗೆ ಬದ್ಧ ಆಗಿರಬೇಕು, ಸರ್ಕಾರ ಜನಪರವಾದಂತಹ ನಿಲುವನ್ನು ತೆಗೆದುಕೊಳ್ಬೇಕು. ಹಾಗಾಗಿ ಈ ಒಂದು ಬೇಡಿಕೆಯನ್ನು ನಾವು ಸುವರ್ಣಸೌಧದ ಮುಂದೆ 15 ತಾರೀಕಿನಂದು ಸಾವಿರಾರು ಜನರನ್ನು ಸೇರಿಸಿಕೊಂಡು ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಎಚ್ಚೆತ್ತುಕೊಳ್ಳೋದಿದ್ರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಬೆಂಗಳೂರಿನ ವಿಧಾನಸೌಧದವರೆಗೂ ಕೂಡ ಹೋಗುವುದರಲ್ಲಿ ಸಂಶಯ ಇಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಕೊನೆಗೆ ಮುಖ್ಯಮಂತ್ರಿಯವರಿಗೆ ಹೇಳಲಿಕ್ಕೆ ಬಯಸ್ತಾ ಇರುವಂತಹದ್ದು, ನಾನು ಅಹಿಂದ ನಾಯಕ, ನಾನು ಜನಪರವಾದಿ, ನ್ಯಾಯಪರವಾದಿ, ಸಾಮಾಜಿಕ ನಾಯಕ ಅಂತೇಳಿ ಜಂಬ ಕೊಚ್ಚಿಕೊಳ್ಳುವುದಲ್ಲ, ಅದನ್ನ ಮಾಡಿ ತೋರಿಸಬೇಕು. ನಿಮ್ಮ ಮಾತಿಗೆ ಬದ್ಧರಾಗಿರಬೇಕು.